ಆಡುಮುಟ್ಟದ ಸೊಪ್ಪಿಲ್ಲ, ಕಾರಂತರು ಬರೆಯದ ವಿಷಯವಿಲ್ಲ ಎಂಬ ಮಾತಿಗೆ ಸಾಕ್ಷಿಯಾಗಿ ವೈವಿಧ್ಯಮಯ ಕೃತಿಗಳನ್ನು ರಚಿಸಿ ಕನ್ನಡ ಸಾಹಿತ್ಯದ ಶ್ರೀಮಂತಿಕೆಯನ್ನು ಹೆಚ್ಚಿಸಿದ್ದಾರೆ ನಮ್ಮ ಕಾರಂತರು. 1951ರಲ್ಲಿ ಮೈಸೂರಿನಲ್ಲಿ ನಡೆದ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ಶಿವರಾಮ ಕಾರಂತರು ವಹಿಸಿದ್ದರು. ಅಂದಿನ ಬುದ್ಧನ ಮನೋವೃತ್ತಿಯ ಬೆಳಕು ಗಾಂಧೀಜಿಯವರಲ್ಲಿ ಇನ್ನಷ್ಟು ತೀವ್ರವಾಗಿ ಪ್ರಕಟವಾದುದನ್ನು ಕಾಣುತ್ತಿದ್ದೇವೆ ಅಲ್ವಾ? ಎಲ್ಲರಿಗೂ ನಮಸ್ಕಾರ. ನಾನು ವೆಂಕಟೇಶ್ ಕವಿ, ಕನ್ನಡ ಸಹಾಯಕ ಪ್ರಾಧ್ಯಾಪಕ, ವಿದ್ಯಾಶ್ರಮ ಪ್ರಥಮ ದರ್ಜೆ ಕಾಲೇಜು ಮೈಸೂರು. ಪ್ರಿಯ ವಿದ್ಯಾರ್ಥಿ ಸ್ನೇಹಿತರೆ, ನಾನು ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಸಂಬಂಧಪಟ್ಟ ಹಾಗೆ 4ನೇ ಚತುರ್ಮಾಸದ BCA ಮಕ್ಕಳು ಇಟ್ಟಿರುವಂತಹ ಕನ್ನಡ ಭಾಷಾ ಪಠ್ಯದಲ್ಲಿ ನಮ್ಮ ಶಿವರಾಮ ಕಾರಂತರು ಬರೆದಿರುವಂತಹ ಒಂದು ವಿಶೇಷವಾದಂತಹ ಗದ್ಯ ಲೇಖನ ಜೀವನ ಅಮರ, ಹುಟ್ಟು ಸಾವು ತಾತ್ಕಾಲಿಕ ಅಂತ. ಬಹಳ ವಿಶೇಷವಾದಂಥ ವೈಚಾರಿಕವಾದಂಥ ಲೇಖನ. ಇಷ್ಟು ವಿಶೇಷವಾದಂಥ ವೈಚಾರಿಕ ಲೇಖನವನ್ನು ಬರೆದಿರುವಂತಹ ನಮ್ಮ ಶಿವರಾಮ ಕಾರಂತ ಅವರ ಕಿರು ಪರಿಚಯವನ್ನು ಮಾಡ್ಕೊಳ್ಳೋಣ ಬನ್ನಿ. ನಡೆದಾಡುವ ವಿಶ್ವಕೋಶ. ಶಿವರಾಮ ಕಾರಂತರನ್ನ ಕನ್ನಡ ವಿಮರ್ಶಾ ಲೋಕ ನಡೆದಾಡುವ ವಿಶ್ವಕೋಶ ಅಂತೇಳಿ ಗುರುತಿಸ್ಕೊಂಡಿದ್ದೆ. ಅವರಿಗೆ ಇದು ಬಿರುದು ಕೂಡ. ಈ ರೀತಿ ಕರೆಸಿಕೊಂಡಂತ ನಮ್ಮ ಕೆ ಶಿವರಾಮ ಕಾರಂತ, ಕೆ ಅಂದ್ರೆ ಕೋಟ ಅಂತ, ಕೆ ಶಿವರಾಮ ಕಾರಂತ ಅವರು ಕನ್ನಡದ ಅಪರೂಪದ ಅಸಾಮಾನ್ಯ ಸಾಹಿತಿ. ಆಡುಮುಟ್ಟದ ಸೊಪ್ಪಿಲ್ಲ, ಕಾರಂತರು ಬರೆಯದ ವಿಷಯವಿಲ್ಲ ಎಂಬ ಮಾತಿಗೆ ಸಾಕ್ಷಿಯಾಗಿ ವೈವಿಧ್ಯಮಯ ಕೃತಿಗಳನ್ನು ರಚಿಸಿ ಕನ್ನಡ ಸಾಹಿತ್ಯದ ಶ್ರೀಮಂತಿಕೆಯನ್ನು ಹೆಚ್ಚಿಸಿದ್ದಾರೆ ನಮ್ಮ ಕಾರಂತರು. ಸಾಹಿತ್ಯ, ರಂಗಭೂಮಿ, ಚಲನಚಿತ್ರ, ವಿಜ್ಞಾನ, ಚಿತ್ರಕಲೆ, ಸಂಗೀತ, ಶಿಕ್ಷಣ, ರಾಜಕೀಯ, ಪತ್ರಿಕೋದ್ಯಮ, ಭಾಷೆ, ಸಂಸ್ಕೃತಿ, ಜಾನಪದ ಈ ಎಲ್ಲ ರಂಗಗಳಲ್ಲೂ ತಮ್ಮನ್ನು ಕ್ರಿಯಾಶೀಲವಾಗಿ ತೊಡಗಿಸಿಕೊಂಡು ಅದ್ಭುತ ಎನಿಸುವಂತಹ ಸಾಧನೆ ಮಾಡಿದ್ದಾರೆ ನಮ್ಮ ಕಾರಂತರು. ಮುಂದಕ್ಕೆ ನೋಡೋಣ. ಅಕ್ಟೋಬರ್ 10, 1902ರಲ್ಲಿ ಉಡುಪಿ ಜಿಲ್ಲೆಯ ಕೋಟಾದಲ್ಲಿ ಜನಿಸಿದ ಶಿವರಾಮ ಕಾರಂತರು ವಿದ್ಯಾರ್ಥಿಯಾಗಿದ್ದಾಗಲೇ ಮಹಾತ್ಮ ಗಾಂಧೀಜಿಯವರ ಕರೆಗೆ ಹೋಗೊಟ್ಟು ಅಸಹಕಾರ ಚಳವಳಿ ಭಾಗವಹಿಸಿದ್ದರು. ವಿದ್ಯಾರ್ಥಿಯಾಗಿದ್ದಾಗಲೇ ಗಾಂಧೀಜಿಯವರ ಕರೆಗೆ ಹೋಗೊಟ್ಟು ಅಸಹಕಾರ ಚಳವಳಿಯಲ್ಲಿ ಭಾಗವಹಿಸಿದ್ರು. ಸಾಹಿತ್ಯ ರಂಗವನ್ನು ತಮ್ಮ ಪ್ರಧಾನ ಕಾರ್ಯಕ್ಷೇತ್ರವಾಗಿ ಆಯ್ಕೆ ಮಾಡಿಕೊಂಡ ಕಾರಂತರು 44 ಕಾದಂಬರಿ, 14 ನಾಟಕ, 3 ಕಥಾ ಸಂಕಲನ, 6 ಪ್ರಬಂಧ, 9 ಕಲಾಗ್ರಂಥಗಳು, 5 ಜೀವನ ಚರಿತ್ರೆಗಳು, ಆತ್ಮಕಥನ, 25 ಮಕ್ಕಳ ಸಾಹಿತ್ಯವನ್ನು ಒಳಗೊಂಡಂತೆ ಸುಮಾರು 150ಕ್ಕೂ ಹೆಚ್ಚು ಕೃತಿಗಳನ್ನ ನಮ್ಮ ಕಾರಂತರು ಕನ್ನಡ ಸಾಹಿತ್ಯ ಲೋಕಕ್ಕೆ ಕೊಟ್ಟಿದ್ದಾರೆ. ಮುಂದಕ್ಕೆ ನೋಡೋಣ. ಇವರ ಪ್ರಮುಖ ಕಾದಂಬರಿಗಳು. ಶಿವರಾಮ ಕಾರಂತರು ಕಾದಂಬರಿಗಳನ್ನ ತುಂಬಾ ಹೆಚ್ಚು ಬರೆದಿದ್ದಾರೆ. ಅದರಲ್ಲಿ ಬಹಳ ಮುಖ್ಯವಾದಂಥ ಕಾದಂಬರಿಗಳನ್ನು ಕುರಿತು ನಾನು ಮಾತಾಡ್ತೇನೆ. ಮರಳಿ ಮಣ್ಣಿಗೆ, ಬಹಳ ಸೊಗಸಾಗಿರುವಂತಹ ಕೃತಿ ಮರಳಿ ಮಣ್ಣಿಗೆ. ಬೆಟ್ಟದ ಜೀವ, ಸರಸಮ್ಮನ ಸಮಾಧಿ, ಚೋಮನ ದುಡಿ, ಮೂಕಜ್ಜಿಯ ಕನಸುಗಳು, ಮೈಮನಗಳ ಸುಳಿಯಲ್ಲಿ, ಅಳಿದ ಮೇಲೆ, ಕನ್ನಡಿಯಲ್ಲಿ ಕಂಡಾತ, ಕುಡಿಯರ ಕೂಸು ಮುಂತಾದವು ನಮ್ಮ ಕಾರಂತರು ಬರೆದಿರುವಂತಹ ಕಾದಂಬರಿಗಳು. ನಮ್ಮ ಕಾರಂತರು ಬರೆದಿರುವಂತಹ ವಿಶೇಷವಾದಂತಹ ಕಾದಂಬರಿಗಳು. ಸನ್ಯಾಸಿಯ ಬದುಕು, ಜಗದೋದ್ಧಾರನ, ಕಣ್ಣಿದ್ದು ಕಾಣರು, ಕನ್ಯಾಬಲಿ ಇವರ ಪ್ರಮುಖ ನಾಟಕಗಳಾಗಿವೆ ಕಾರಂತರದು. ಹುಚ್ಚು ಮನಸ್ಸಿನ 10 ಮುಖಗಳು, ಸ್ಮೃತಿ ಪಟಲದಿಂದ ಭಾಗ 1, 2, 3 ಕಾರಂತರ ಆತ್ಮಕಥನ ಕೃತಿಯಾಗಿದೆ. ಹುಚ್ಚು ಮನಸ್ಸಿನ 10 ಮುಖಗಳು ಮತ್ತು ಸ್ಮೃತಿ ಪಟಲದಿಂದ ಅನ್ನುವಂತಹ ಈ 2 ಕೃತಿಗಳು ಕಾರಂತರ ಆತ್ಮಕಥನವಾಗಿದೆ. ಅಲ್ಲದೆ ವೈಚಾರಿಕ ಹಾಗೂ ಸೈದ್ಧಾಂತಿಕ ಪುಸ್ತಕಗಳನ್ನು ಬರೆದಿದ್ದಾರೆ. ಕಾರಂತರು ತಮ್ಮ ಎಲ್ಲಾ ಕೃತಿಗಳಲ್ಲೂ ಬದುಕಿನ ಶೋಧನೆಯನ್ನು ನಡೆಸಿದ್ದಾರೆ. ತಮ್ಮ ಎಲ್ಲಾ ಕೃತಿಗಳಲ್ಲೂ ಕೂಡ ಬದುಕಿನ ಶೋಧನೆಯನ್ನು ಮಾಡಿದ್ದಾರೆ. ಮುಂದಕ್ಕೆ ನೋಡೋಣ. ಇವರ ಯಕ್ಷಗಾನ ಬಯಲಾಟ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ. ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾನಿಲಯ ಹಾಗೂ ಮೈಸೂರು ವಿಶ್ವವಿದ್ಯಾನಿಲಯಗಳು ಗೌರವ ಡಾಕ್ಟರೇಟ್ ಪುರಸ್ಕಾರ ನೀಡಿವೆ. ಭಾರತ ಸರ್ಕಾರವು ಪದ್ಮಭೂಷಣ ಪ್ರಶಸ್ತಿ ನೀಡಿ ಗೌರವಿಸಿದೆ. 1951ರಲ್ಲಿ ಮೈಸೂರಿನಲ್ಲಿ ನಡೆದ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ಶಿವರಾಮ ಕಾರಂತರು ವಹಿಸಿದ್ದರು. 95 ವರ್ಷಗಳ ತುಂಬು ಜೀವನವನ್ನು ನಡೆಸಿದ ಕಾರಂತರು ಡಿಸೆಂಬರ್ 9, 1997ರಲ್ಲಿ ನಿಧನವಂತರೆ ನಮ್ಮನ್ನು ಬಿಟ್ಟೋಗ್ತಾರೆ. ಮುಂದಕ್ಕೆ ನೋಡೋಣ. ವಸ್ತು ಆಶಯ. ಜೀವನ ಅಮರ, ಹುಟ್ಟು ಸಾವು ತಾತ್ಕಾಲಿಕ ಅನ್ನುವಂಥ ಈ ಲೇಖನ
ಯಾವ ರೀತಿಯ ವಸ್ತು ಆಶಯವನ್ನ ಹೊಂದಿದೆ ಅನ್ನುವಂಥ ಒಂದು ಎರಡು ಮಾತನ್ನ ಇಲ್ಲಿ ಮಾತಾಡ್ತಾರೆ. ಪ್ರಸ್ತುತ ಪ್ರಬಂಧವನ್ನು ಕೆ ಶಿವರಾಮ ಕಾರಂತರ ಬಾಳ್ವೆಯ ಬೆಳಕು ಕೃತಿಯಿಂದ ಆರಿಸಲಾಗಿದೆ. ಬಾಳ್ವೆಯ ಬೆಳಕು ಎಂಬ ಶೀರ್ಷಿಕೆಯೇ ಕಾರಂತರ ಮನೋಧರ್ಮವನ್ನು ಸೂತ್ರೀಕರಿಸಿದಂತೆ ಕಂಡು ಬರುತ್ತದೆ. ಬಾಳ್ವೆಯ ಬೆಳಕು ಅಥವಾ ಬಾಳ್ವೆಯೇ ಬೆಳಕು ಅನ್ನುವಂಥ ಅರ್ಥ, ಬಾಳ್ವೆಯೇ ಬೆಳಕು ಅನ್ನುವಂಥ ಅರ್ಥವನ್ನ ಇಟ್ಕೊಂಡಿದೆ. ಈ ಹೆಸರೇ ಕಾರಂತರ ಮನೋಧರ್ಮವನ್ನು ಸೂತ್ರೀಕರಿಸಿದಂತೆ ಕಂಡು ಬರ್ತದೆ. ಕಾರಂತರು ನಿಜವಾದ ಅರ್ಥದಲ್ಲಿ ಒಬ್ಬ ಬುದ್ಧಿಜೀವಿ. ಭಾರತ ಒಂದು ಅರ್ಥದಲ್ಲಿ ದೇವರುಗಳ ದೇಶ, ದೇವರನ್ನು ಕುರಿತ ಪರಿಕಲ್ಪನೆಗಳು ವೈವಿಧ್ಯಮಯವಾಗಿವೆ, ಹಾಗೆಯೇ ವಿರೋಧಾತ್ಮಕವೂ ಆಗಿವೆ. ಈ ವಿಚಾರಗಳನ್ನ ಕುರಿತು ಪ್ರಸ್ತುತ ಲೇಖನ ಮಾತನಾಡುತ್ತಾ ಹೋಗುತ್ತೆ. ಅದರ ಸೊಗಸು ಹೇಗಿದೆ ಅನ್ನುವಂಥದ್ದು ನೋಡೋಣ ಬನ್ನಿ. ಜೀವನ ಅಮರ, ಹುಟ್ಟು ಸಾವು ತಾತ್ಕಾಲಿಕ. ಈ ತಲೆಬರಹದ ಅಡಿಯಲ್ಲಿ ಹಲವಾರು ಉಪಶೀರ್ಷಿಕೆಗಳಲ್ಲಿ ಈ ಬದುಕನ್ನ ಚರ್ಚೆ ಮಾಡ್ತಾ ಹೋಗ್ತಾರೆ ನಮ್ಮ ಶಿವರಾಮ ಕಾರಂತರು. ಸಂತಾನದ ಹಿನ್ನೆಲೆ, ಶಿಶುವೇ ಮಾನವನ ತಂದೆ, ಮಗುವೆ ಮಾನವನ ತಂದೆ, ಶಿಶುವೇ ಮಾನವನ ತಂದೆ ಎಂಬ ಇಂಗ್ಲಿಷ್ ನಾಣ್ಣುಡಿಯು ಅಕ್ಷರಶಃ ನಿಜವಲ್ಲದೆ ಹೋದರೂ ಜೀವನ ಮುಂದುವರೆಸುವ ಬಗೆಯನ್ನು ಅದು ತೋರಿಸುತ್ತದೆ ಅಲ್ವಾ? ಜೀವನ ಮುಂದುವರಿಯುವ ಬಗೆಯನ್ನು ಅದು ತೋರಿಸುತ್ತದೆ. ಯಾವುದಾದರೊಂದು ಬಳಗದ ಒಂದು ಶಿಶುವನ್ನು ಪರಿಶೀಲಿಸಿದಲ್ಲಿ ಆ ಮಗುವಿನ ರೂಪ ಮತ್ತು ಇತರ ಕೆಲವು ಲಕ್ಷಣಗಳು ತಂದೆಯಿಂದಲೋ ತಾಯಿಯಿಂದಲೋ ಬಂದಂತೆ ಕಾಣುತ್ತದೆ. ನಿಜವಾಗ್ಲೂ ಕೂಡ ಹಾಗೇನೆ ನಾವು ಗ್ರಹಿಸ್ಕೊಂಡಾಗ ಅದು ತಾಯಿಯಿಂದಲೋ ತಂದೆಯಿಂದಲೋ ಬಂದಿರೋ ತರ ಕಾಣಿಸುತ್ತೆ ಅದರ ರೂಪ. ಆದರೆ ತಂದೆಯ ಇಲ್ಲವೇ ತಾಯಿಯ ಯಾವತ್ತೂ ಆಕಾರ ಲಕ್ಷಣಗಳು ಆ ಮಗುವಿನಲ್ಲಿ ಪ್ರತಿಬಿಂಬಿಸುವುದಿಲ್ಲ. ಇದು ವಿಸ್ಮಯಕಾರಿಯಾದಂಥ ವಿಷಯ, ಬಹಳ ಮುಖ್ಯವಾದದ್ದು. ಎಷ್ಟೋ ಸಂದರ್ಭದಲ್ಲಿ ಹುಟ್ಟುವ ಮಗು, ಹೆರುವ ತಾಯಿ ಅಥವಾ ಜನ್ಮ ಕೊಡುವ ತಂದೆಯ ಲಕ್ಷಣಗಳನ್ನ ಬಿಟ್ಟು ಬೇರೆಯವರ ರೂಪವನ್ನ ಹೊತ್ಕೊಂಡು ಬರಲು ಸಾಧ್ಯ ಇದೆ. ಹೇಗೆ? ತಂದೆಯ ಮುಖ, ತಾಯಿಯ ಬಣ್ಣ, ಅಜ್ಜನದೋ ಮಾವನದೋ ಕಣ್ಣು, ಕಿವಿ ಮತ್ತು ಒಬ್ಬ ಬಲು ದೂರದ ರಕ್ತ ಸಂಬಂಧಿಕರ ಇನ್ನಾವುದೋ ಒಂದು ಅಂಗಸಾಮ್ಯ, ಇವುಗಳೆಲ್ಲ ಮಗುವಿನಲ್ಲಿ ಕಾಣಿಸಬಹುದು. ಇದು ಸರಿ. ತಂದೆಯ ಮುಖ, ತಾಯಿಯ ಬಣ್ಣ, ಅಜ್ಜನದೋ ಮಾವನದೋ ಕಣ್ಣು, ಕಿವಿ ಮತ್ತು ಒಬ್ಬ ಬಲು ದೂರದ ರಕ್ತ ಸಂಬಂಧಿಕನ ಇನ್ನಾವುದೋ ರೂಪ ಆ ಮಗುವಿನಲ್ಲಿ ಕಾಣಿಸಬಹುದು. ಮುಂದಕ್ಕೆ ನೋಡಿ ಹೇಳ್ತಾ ಇದ್ದಾರೆ, ಮಗುವಿನ ರೂಪಕ್ಕೆ ಕಾರಣರಾದವರು ಅವನ ತಂದೆ ತಾಯಿಗಳು ಎಷ್ಟು ನಿಜವೋ ಅವರ ಇಂದಿನ ತಲೆಮಾರಿನವರು ಅಷ್ಟೇ ನಿಜ. ಒಂದು ಮಗುವಿನ ಜನನಕ್ಕೆ ತಂದೆ ತಾಯಿ ಎಷ್ಟು ಮುಖ್ಯರಾಗಿ ಕಾರಣರಾಗ್ತಾರೋ ಹಾಗೇನೆ ಆ ತಂದೆ ತಾಯಿಗಳ ಪೂರ್ವಿಕರು ಅಥವಾ ಮಗುವಿನ ಇಂದಿನ ತಲೆಮಾರಿನವರು, ಅಂದ್ರೆ ಆ ತಂದೆ ತಾಯಿಗಳ ಹಿಂದಿನ ತಲೆಮಾರಿನವರು ಕೂಡ ಅಷ್ಟೇ ಕಾರಣರಾಗ್ತಾರೆ ಅನ್ನೋದು ನಿಜ. ರೂಪದ ವಿಚಾರದಲ್ಲಿ ಈ ಮಾತು ಹೇಗೆ ಅನ್ವಯಿಸುತ್ತದೋ ಅದು ಮಗುವಿನ ಗುಣ ಸ್ವಭಾವಗಳ ವಿಚಾರಗಳಲ್ಲಿಯೂ ಇನ್ನಷ್ಟು ಸ್ಥೂಲವಾಗಿ ಅನ್ವಯಿಸುತ್ತದೆ. ಮಗುವಿನ ರೂಪ ಆಕಾರಗಳಲ್ಲಿ ಹೇಗೆ ನಾವು ಅದನ್ನ ಹೇಳ್ತಾ ಇದ್ದೀವೋ ಹಾಗೆ ಗುಣ ಸ್ವಭಾವಗಳಲ್ಲಿಯೂ ಕೂಡ ಅವುಗಳೆಲ್ಲವೂ ಕೂಡ ಪರಿಣಮಿಸುತ್ತವೆ ಅಂತ ಹೇಳಿ ಮಾತಾಡ್ತಾರೆ. ಮಗುವಿನಲ್ಲಿ ಅವನ ತಂದೆಯ ಗುಣವೂ ಸೇರುತ್ತದೆ, ತಾಯಿಯ ಗುಣವೂ ಸೇರಿರುತ್ತದೆ. ಅವನ ಹಿರಿಯರಿಂದ ಮೇಧಾವಿತನ ಬಂದಿರಬಹುದು, ತಂದೆಯಿಂದ ತಾಯಿಯಿಂದ ಗುಣ ರೂಪ ಇವೆಲ್ಲವೂ ಬಂದಿರಬಹುದು. ಆದ್ರೆ ಅವನ ಹಿರಿಯರಿಂದ ಮೇಧಾವಿತನ ಬಂದಿರಬಹುದು. ಇನ್ನಾವನೋ ಹಿರಿಯನಿಂದ ನರಗಳ ಚಟುವಟಿಕೆ ಬಂದಿರಬಹುದು, ಇನ್ನಾವನೋ ಒಬ್ಬ ಅವರ ಪೂರ್ವಿಕನಿಂದ ನರಗಳ ಚಟುವಟಿಕೆ ಬಂದಿರಬಹುದು. ಈ ಎಲ್ಲ ಸಂಪತ್ತಿನ ಮೇಲೆ ಆ ಮಗುವಿನ ಸುತ್ತಲೂ ಬಾಳಿ ಬದುಕುವ ಬಂಧು ಬಳಗದವರು, ಗೆಳೆಯರು, ವಿರೋಧಿಗಳು, ಅನೇಕ ಸನ್ನಿವೇಶಗಳು ಆ ಮಗುವಿನ ಮನಸ್ಸಿನ ರಚನೆಗೂ ಬೆಳವಣಿಗೆಗೂ ಪ್ರಭಾವ ಬೀರಬಹುದು. ಸುತ್ತಮುತ್ತಲಿನ ವಾತಾವರಣವು ಕೂಡ ಆ ಮಗುವಿನ ಬೆಳವಣಿಗೆಯ ಮೇಲೆ, ರೂಪ ಸಾಮ್ಯದ ಮೇಲೆ ಪರಿಣಾಮವನ್ನ ಬೀರಬಹುದು ಅನ್ನುವಂತಹ ಈ ತರದೊಂದು ವೈಜ್ಞಾನಿಕ ಸತ್ಯವನ್ನ ಕಾರಂತರ ಮಾತಾಡ್ತಾ ಇದ್ದಾರೆ. ನೋಡಿ ಹೇಗಿದೆ. ಗುಣದ ಹಿನ್ನೆಲೆ ಏನು ಅಂತ. ಎಷ್ಟೋ ಬಾರಿ ಒಂದು ತಲೆಮಾರಿನಲ್ಲಿ ಒಂದು ವ್ಯಕ್ತಿಯಲ್ಲಿ ಕಾಣಿಸಿಕೊಂಡ ರೂಪ ವಿಶೇಷ ಅವನ ಬಹುಮಂದಿ ಪೀಳಿಗೆಯವರಲ್ಲಿ ಕಾಣಿಸಿಕೊಳ್ಳದೆ ಹಲವು ವರ್ಷಗಳ ಬಳಿಕ ಆ ಬಳಗದ ಇನ್ಯಾವನಾದರೂ ಒಬ್ಬನಲ್ಲಿ ಮರುಕಳಿಸಬಹುದು. ಒಂದೊಂದು ಸಾರಿ ಏನಾಗೋಗುತ್ತೆ ಅಂತ ಅಂದ್ಬಿಟ್ಟು ಮಾತಾಡ್ತಾ ಇರೋದು. ಎಷ್ಟೋ ಬಾರಿ ಒಂದು ತಲೆಮಾರಿನಲ್ಲಿ
ಒಂದು ವ್ಯಕ್ತಿಯಲ್ಲಿ ಕಾಣಿಸ್ಕೊಂಡ ರೂಪ ವಿಶೇಷ ಇನ್ನೊಂದು 5-6 ತಲೆಮಾರುಗಳವರೆಗೂ ಅದು ಕಾಣಿಸ್ಕೊಳ್ತಾ ಇದ್ದು ಆಮೇಲೆ ದಿಢೀರ್ ಅಂತ ಕಾಣಿಸ್ಕೊಳ್ಬಹುದು. ಅದು ವಿಜ್ಞಾನದ ವಿಶೇಷ ಅಂತ ಹೇಳ್ತೀವಿ, ಮಾತಾಡ್ತಾ ಇರೋದು. ಇನ್ಯಾವನಾದರೂ ಒಬ್ಬನಲ್ಲಿ ಅದು ಮರುಕಳಿಸ್ಬೋದು ಒಂದು ಹಲವಾರು ವರ್ಷಗಳಾದ್ಮೇಲೆ. ಒಬ್ಬನಿಗೆ ಕೋಸು ಗಣ್ಣಿದೆ ಎಂದು ತಿಳಿಯುವ, ಹಿಂಗೆ ಕೋಸು ಗಣ್ಣಿದೆ, ಗಣ್ಣಿದೆ ಅಂತ ಹಿಂಗೆಲ್ಲ ಮಾತಾಡ್ತೀವಿ ನಾವು. ಹಂಗಂತ ಅನ್ಕೊಳ್ಳೋಣ. ಅದು ಅವನ ಮಕ್ಕಳು ಮರಿಮಕ್ಕಳಲ್ಲಿ ಕಾಣಿಸದೆ ಹೋಗಿ ಮುಂದಿನ ಪೀಳಿಗೆಯಲ್ಲಿ ಕಾಣಿಸಬಹುದು. ಯಾರೋ ಒಬ್ಬನಿಗೆ ಕೋಸು ಗಣ್ಣಿದೆ ಅಂತ ಅನ್ನೋಣ, ಅಥವಾ ಗಣ್ಣಿದೆ ಅಂತ ಅನ್ಕೊಳ್ಳೋಣ, ಹೀಗೆ ಹಿಂಗಿದೆ ಅಂತ ಅನ್ಕೊಳ್ಳೋಣ. ಸುಮ್ಮನೆ ಹಿಂಗೆ ಕೂತ್ಕೊಳ್ಳೋದು, ಹಿಂಗೆ ಜಾಸ್ತಿ ಮರ್ಚ್ಕೊಳ್ಳೋದಲ್ಲ, ಒಂದೇ ಒಂದು ಸ್ವಲ್ಪ ಹೀಗೆ ಗುಲಾಬಿ ಹೂನಾಗಿರೋದು ಕೋಸು ನೀವು ನೋಡಿದಿರಲ್ಲ, ಆ ಥರ ಅದನ್ನ ಹೀಗಿಟ್ರೆ ಅದೊಂಥರ ಅರಳಿದ ಗುಲಾಬಿ ಥರನೇ ಕಾಣಿಸುತ್ತಲ್ಲ, ಹಾಗೆ ಕೋಸು ಹೀಗೆ ಆ ಥರ ಕಣ್ಣಿರೋವನ್ಗೆ ಅವನ ಮರಿಮಕ್ಕಳಲ್ಲಿ ಕಾಣಿಸದೆ ಹೋಗಿ ಮುಂದಿನ ಪೀಳಿಗೆಯಲ್ಲಿ ಅವನ ಮಕ್ಕಳ ಮತ್ತು ಅವನ ಮರಿಮಕ್ಕಳ ಮೊಮ್ಮಕ್ಕಳ ಇವ್ರು ಯಾರಲ್ಲೂ ಕಾಣಿಸ್ದೆ ಮುಂದಿನ ಪೀಳಿಗೆಯಲ್ಲಿ ಕಾಣಿಸ್ಬೋದು ಅದು. ಅದರಂತೆ ವ್ಯಕ್ತಿಯ ಗುಣಗಳಾದರೂ ಸಮಾಜದ 10 ಮಂದಿಯಿಂದ ಪರಿಣಾಮಗೊಳ್ಳುವುದರಿಂದ ದೀರ್ಘಕಾಲದವರೆಗೆ ಅದು ಜನಗಳಲ್ಲಿ ಕಾಣಿಸದೆ ಹೋದರೂ ಬಹಳ ಕಾಲದ ಬಳಿಕ ಅವನ ಆವರಣದಲ್ಲಿ ನೆಲೆಸಿದ್ದ ಮನೋವೃತ್ತಿಯ ಪರಿಣಾಮವಾಗಿ ಇನ್ನೊಬ್ಬನಲ್ಲಿ ಮೂಡಿ ತೋರಬಹುದು. ಇದು ವಿಶೇಷ ಅಲ್ವೇನ್ರಿ? ಅದರಂತೆ ವ್ಯಕ್ತಿಯ ಗುಣಗಳಾದರೂ ಸಮಾಜದ 10 ಮಂದಿಯಿಂದ ಪರಿಣಾಮಗೊಳ್ಳುವುದರಿಂದ ವ್ಯಕ್ತಿಯಿಂದ ಇದು ಸಮಾಜದಲ್ಲಿರುವಂಥ ಮಂದಿಯಿಂದ ಇವೆಲ್ಲವೂ ಕೂಡ ಪರಿಣಾಮಗೊಳ್ಳೋದ್ರಿಂದ ದೀರ್ಘಕಾಲದವರೆಗೆ ಅದು ಜನಗಳಲ್ಲಿ ಕಾಣಿಸದೆ ಹೋದರೂ ಬಹಳ ಕಾಲದ ಬಳಿಕ ಅವನ ಆವರಣದಲ್ಲಿ ನೆಲೆಸಿದ ಮನೋವೃತ್ತಿಯ ಪರಿಣಾಮವಾಗಿ ಇನ್ನೊಬ್ಬನಲ್ಲಿ ಅದು ಕಾಣಿಸ್ಕೊಳ್ಬಹುದು, ಮೂಡಿ ಬರಬಹುದು ಅಂತ ಹೇಳ್ತಾ ಇರೋದು. ಮುಂದಕ್ಕೆ ನೋಡೋಣ. ಬುದ್ಧನಲ್ಲಿ ಕಾಣಿಸ್ಕೊಂಡ ಅಹಿಂಸಾ ವೃತ್ತಿಯಾಗಲಿ ಜೀವ ದಯೆಯಾಗಲಿ ಅಷ್ಟೇ ತೀವ್ರತೆಯಿಂದ ಅವನ ಮಗ ರಾಹುಲನಲ್ಲಾಗಲಿ ಅವನ ಶಿಷ್ಯಕೂಟದ ಬಿಕ್ಕುಗಳಲ್ಲಾಗಲಿ ಕಾಣಿಸಲಿಲ್ಲ. ಬುದ್ಧನಲ್ಲಿ ಕಾಣಿಸಿಕೊಂಡಂತಹ ಅಹಿಂಸಾ ರೂಪ ಅನ್ನುವಂಥದ್ದಿದೆಯಲ್ಲ, ಅದು ಮತ್ತು ಜೀವ ದಯೆ ಎನ್ನುವಂತಹ ಗುಣ ಸ್ವರೂಪ ಆಗಲಿ ಇವೆಲ್ಲವೂ ಅವನ ಮಗ ಅಂದ್ರೆ ಬುದ್ಧನ ಮಗ ರಾಹುಲನಲ್ಲಾಗಲಿ ಅವನ ಶಿಷ್ಯಕೋಟಿಯಲ್ಲಾಗಲಿ ಅದು ಅಷ್ಟು ಪ್ರಖರವಾಗಿ ಕಾಣಿಸಲೇ ಇಲ್ಲ. ಆದರೆ ಇಂದು 2000 ವರ್ಷಗಳ ಬಳಿಕ ಅದೇ ಮನೋವೃತ್ತಿಯ ಬೆಳಕು ಗಾಂಧೀಜಿಯವರಲ್ಲಿ ಇನ್ನಷ್ಟು ತೀವ್ರವಾಗಿ ಪ್ರಕಟವಾದುದನ್ನು ಕಾಣುತ್ತೇವೆ. ಬುದ್ಧನಲ್ಲಿ ಹೇಗೆ ಇತ್ತು ಈ ಅಹಿಂಸಾ ಮನೋಧರ್ಮ, ಅದು ಅವನ ಮಗ ಮೊಮ್ಮಕ್ಕಳು ಅವನ ಪೀಳಿಗೆಯಲ್ಲಿ ಯಾರಲ್ಲೂ ಕಾಣಿಸದೆ ಎಷ್ಟೋ ವರ್ಷಗಳಾದ ತರುವಾಯ ಗಾಂಧೀಜಿಯವರಲ್ಲಿ ಬುದ್ಧನಲ್ಲಿದ್ದ ಅಹಿಂಸಾ ಮನೋವೃತ್ತಿಗಿಂತಲೂ ತೀವ್ರವಾಗಿ ಆ ರೂಪ ಆ ಗುಣ ಕಾಣಿಸಿಕೊಳ್ತು. ಅಂದಿನ ಬುದ್ಧನ ಮನೋವೃತ್ತಿಯ ಬೆಳಕು ಗಾಂಧೀಜಿಯವರಲ್ಲಿ ಇನ್ನಷ್ಟು ತೀವ್ರವಾಗಿ ಪ್ರಕಟವಾದುದನ್ನು ಕಾಣುತ್ತಿದ್ದೇವೆ ಅಲ್ವಾ? ಅಂದಿನ ಬುದ್ಧನ ಮನೋವೃತ್ತಿಯು ಸಮಾಜದ ಬದುಕಾಗಿ ಹಂಚಿ ಹೋಗಿ ಈ 2000 ವರ್ಷಗಳ ತನಕ ಹರಿದು ಬಂದು ಅನುಕೂಲ ಸನ್ನಿವೇಶಗಳ ದೆಸೆಯಿಂದ ತಿರುಗಿ ಗಾಂಧೀಜಿಯವರಲ್ಲಿ ಅಥವಾ ಗಾಂಧಿಯವರಲ್ಲಿ ಪ್ರಕಟವಾಯಿತು. ಹಂಗಂದ ಮಾತ್ರಕ್ಕೆ ಈಗ ಪ್ರಕಟವಾದ ಮಾತ್ರಕ್ಕೆ ಗಾಂಧೀಜಿಯವರು ಶಾಕ್ಯ ವಂಶಸ್ಥರೇ ಆಗಿರಬೇಕಿಲ್ಲ. ಬುದ್ಧ ಹೇಗೆ ಶಾಕ್ಯ ವಂಶಸ್ಥನಾಗಿದ್ನೋ ಆ ಬುದ್ಧ ಧರಿಸಿದ್ದಂತಹ ಅಹಿಂಸಾ ಮನೋವೃತ್ತಿ ಗಾಂಧೀಜಿಯವರಲ್ಲಿ ಬಂತು ಅನ್ನೋ ಕಾರಣಕ್ಕೆ ಗಾಂಧೀಜಿಯವರು ಶಾಕ್ಯ ವಂಶಸ್ಥರಾಗಿರ್ಬೇಕಾಗಿಲ್ಲ, ಬುದ್ಧನ ಅವತಾರವೂ ಆಗಿರಬೇಕಿಲ್ಲ. ಅದು ಬಹಳ ಮುಖ್ಯವಾದದ್ದು ನೋಡಿ ಅನ್ನುವಂಥದ್ದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಹೇಗೆ ಬೇಕಾದ್ರೂ ಗುಣ ಸ್ವಭಾವಗಳು ನಮ್ಗೆ ಜನಾಂಗದಿಂದ ಜನಾಂಗಕ್ಕೆ ಹರಡಬಹುದು, ಹಬ್ಬಬಹುದು ಅನ್ನೋದಕ್ಕೆ ಸುತ್ತಮುತ್ತಲಿನ ವಾತಾವರಣದ ಒಳಗಡೆ ಆ ಅಂಶಗಳಿದ್ದಾಗ ಮುಂದಿನ ಯಾವುದೋ ಒಂದು ಪೀಳಿಗೆಯಲ್ಲಿ ಅದು ಬರುತ್ತೆ ಅಂತ ಹೇಳ್ತಾರೆ. ನಾವು ಒಟ್ಟು ಜೀವನದ ದೃಷ್ಟಿಯಿಂದ ಸಾವು ಹುಟ್ಟುಗಳ ಮರ್ಮವನ್ನು ಅಳೆಯಬೇಕಾಗುತ್ತದೆ. ಒಂದೊಂದು ವ್ಯಕ್ತಿಯ ಕಾರ್ಯಕಲಾಪಗಳು ಸಾವು ಹುಟ್ಟುಗಳ ಮಿತಿಯಲ್ಲಿ ಸಿಲುಕಿದಂತೆ ಕಂಡರೂ ಅವು ಅಮರವಾದ ಜೀವನ ಪ್ರವಾಹದ ಒಂದು ಅಂಶ, ಅಮರವಾದ ಜೀವನ ಪ್ರವಾಹದ ಒಂದು ಅಂಶವಾಗಿರುತ್ತದೆ. ವ್ಯಕ್ತಿಯ ತೋರಿಕೆಯ ಸಾವು ಸಾವು ಅಲ್ಲ, ವ್ಯಕ್ತಿಯ ತೋರಿಕೆಯ ಸಾವು ಸಾವು ಅಲ್ಲ, ಹುಟ್ಟು ಅಲ್ಲ. ಆಲದ ಮರವೊಂದು ಹುಟ್ಟಿ ಬೆಳೆದು ಮುಪ್ಪು ಬರುವ ಮೊದಲೇ ಬಿಳಲನ್ನು ನೆಲಕ್ಕೂರುತ್ತದೆ. ಆನಂತರ ವಯಸ್ಸಿನಿಂದ ಅದರ ಮೊದಲ ಕಾಂಡ ನಾಶವಾದರೂ ಈ ಹೊಸ ಬೀಳುಗಳೇ ಕಾಂಡಗಳಾಗಿ ಆ ಮರದ ಜೀವನ ಮುಂದೆ ಸಾಗುತ್ತದೆ. ಆಗಂದ ಮಾತ್ರಕ್ಕೆ ಮೊದಲಿನ ಕಾಂಡ ಸತ್ತುದು ನಿಜವಾದರೂ ಆಲದ ಮರ ಸತ್ತುದು ನಿಜವಲ್ಲ. ಅದಲ್ವಾ ಬಹಳ ಮುಖ್ಯವಾದದ್ದು.
ಕಾಂಡಗಳ ಮರದ ಜೀವನ ಮುಂದೆ ಸಾಗುತ್ತದೆ. ಮೊದಲಿನ ಕಾಂಡ ಸತ್ತುದು ನಿಜವಾದರೂ ಆಲದ ಮರ ಸತ್ತುದು ನಿಜವಲ್ಲ. ಹಾಗೆ ಮನುಷ್ಯ ಜೀವನದಲ್ಲೂ ಕೂಡ ಇದು ಅನ್ವಯವಾಗುತ್ತದೆ. ವ್ಯಕ್ತಿತ್ವ ಅಮರತ್ವದ ಅಂಶ. ವ್ಯಕ್ತಿತ್ವ ಅನ್ನುವಂಥದ್ದು ಅಮರತ್ವದ ಅಂಶ ಅಲ್ವೇನ್ರಿ? ಯಾವ ಕಾಲದಲ್ಲೋ ಯಾರೋ ಹೇಗೋ ಬದುಕಿರುವಂಥದ್ದನ್ನ ನಾವು ಈಗಲೂ ಸ್ಮರಿಸುತ್ತೇವೆ ಅಂದ್ರೆ ಅದು ಅಮರತ್ವದ ಅಂಶ. ಜೀವನ ಪ್ರವಾಹದ ವ್ಯಕ್ತಿತ್ವ ಈ ತೆರನಾದುದು ನಿಜ. ಒಂದು ವ್ಯಕ್ತಿಯಲ್ಲಿ ಪ್ರಕಟವಾದ ಶಕ್ತಿಗಳು ಅಭಿವೃದ್ಧಿಗೊಂಡು ಅದನ್ನು ಅವನು ಬದುಕಿಗೆ ತಂದ ಶರೀರ ಸಾವಯವ ಮೊದಲೇ ಆ ಶಕ್ತಿಗಳು ಸುತ್ತಲಿನ ಆವರಣದಲ್ಲಿ ಅಂದರೆ ಇತರ ವ್ಯಕ್ತಿಗಳ ಜೀವನದಲ್ಲಿ ಬೆರೆಯುತ್ತವೆ. ಆ ಮೂಲಕ ಅವು ಸಾವನ್ನು ಧಿಕ್ಕರಿಸಿ ಅಮರವಾಗುತ್ತವೆ. ಒಬ್ಬ ವ್ಯಕ್ತಿ ತಾನು ಬದುಕಿನಲ್ಲಿ ಇತರ ಮನುಷ್ಯ ಕುಟುಂಬವನ್ನು ಸಂಧಿಸದೆ ಹೋದರೂ ಅವನು ತನ್ನ ಅಮರತ್ವವನ್ನು ಸಾಧಿಸಬಲ್ಲ. ಎಷ್ಟು ಚೆನ್ನಾಗಿದೆ ನೋಡಿ. ಒಬ್ಬ ವ್ಯಕ್ತಿ ಯಾರನ್ನು ಭೇಟಿ ಮಾಡದೆಯೂ ಕೂಡ ಯಾವ ಕುಟುಂಬವನ್ನು ಸಂಧಿಸದೇ ಇದ್ರೂ ಕೂಡ ಅಮರತ್ವವನ್ನು ಹೇಗೆ ಸಾಧಿಸಬಲ್ಲ ಅಂತಂದ್ರೆ ಅವನಲ್ಲಿರುವಂತಹ ಗುಣಗಳು ಆ ಕುಟುಂಬದವರಲ್ಲಿ ಪ್ರಸಾದಿತವಾಗುವುದಕ್ಕೆ ಕಾರಣಗಳಿದ್ದಾವೆ ಅಥವಾ ಸಾಧ್ಯವಿದೆ. ಆ ಮೂಲಕ ಅವನು ಅಮರನಾಗಲು ಸಾಧ್ಯ ಇದೆ, ಅಮರತ್ವವನ್ನು ಸಾಧಿಸೋದಕ್ಕೆ ಸಾಧ್ಯ ಇದೆ ಅಂತ ಹೇಳ್ಬಿಟ್ಟು ಮಾತಾಡ್ತಾ ಇರೋದು. ಆ ವ್ಯಕ್ತಿ ತನ್ನ ಉದ್ದಾಮ ಜೀವನದಿಂದ ಇಲ್ಲವೇ ಉಜ್ವಲ ಪ್ರೇರಣೆಯಿಂದ ಕಾಲವನ್ನು ಧಿಕ್ಕರಿಸಿ ನಿಲ್ಲಲು ಬರುತ್ತದೆ. ಅವನಾಡಿದ ಮಾತುಗಳು ನಾಡ್ನುಡಿಗಳಾಗಬಹುದು. ಅವನು ಕಂಡುಹಿಡಿದ ತತ್ವಗಳು ಗ್ರಂಥಸ್ಥವಾಗಿ 1000 ವರ್ಷಗಳ ಮುಂದಿನ ಬದುಕಿಗೆ ನೆರವಾಗಬಹುದು. ಅವನ ಕೃತಿಗಳು ಅಂದರೆ ಅವನು ಮಾಡಿದ ಯಂತ್ರಗಳು, ಕೆತ್ತಿದ ವಿಗ್ರಹಗಳು, ಆಡಿದ ಮಾತುಗಳು 100 ವರ್ಷಗಳ ಬದುಕಿಗೆ ನೆರವಾಗಿ ಪರಿಣಾಮ ಉಂಟು ಮಾಡಬಹುದು. ಅವನು ಆ ರೀತಿಯಲ್ಲಿ ತನ್ನ ಬದುಕನ್ನು ಅಮರತ್ವಗೊಳಿಸ್ಕೊಳ್ಬಹುದು. ಅವನೇ ಬದುಕಿರಬೇಕು ಅಂತ ಇಲ್ಲ, ಗೊತ್ತಾಯ್ತಾ? ಅವನು ತನ್ನ ಕಾಲವನ್ನು ಧಿಕ್ಕರಿಸಿ ನಿಲ್ಲ ಬರುತ್ತದೆ. ಹೇಗೆ ಅಂದ್ರೆ ಅವನು ಆಡಿದ ಮಾತುಗಳು ನಾಣ್ಣುಡಿಗಳಾಗಬಹುದು, ಹಾಗಾದ್ರೆ ಅವನೇ ಬದುಕಿದ ಹಾಗೆ. ಕಂಡುಹಿಡಿದ ತತ್ವಗಳು ಗ್ರಂಥಸ್ಥವಾಗಿ ಉಳಿದಿರುವಂತಹ 1000 ವರ್ಷಗಳ ಮುಂದಿನ ಬದುಕಿಗೆ ನೆರವಾಗಬಹುದು ಅವನ ತತ್ವಗಳು. ಈ ರೀತಿಯ ವಿಚಾರವಾಗಿ ಅವನ ಅಮರತ್ವವನ್ನು ಸಾಧಿಸ್ಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾ ಇರೋದು. ಅದರಿಂದಲೇ ಒಬ್ಬ ಬುದ್ಧನೋ ಇನ್ನಾವ ಋಷಿಯೋ ಆಡಿದ ಮಾತು ಸುತ್ತಲಿನ ಸಮಕಾಲೀನ ಜೀವನಕ್ಕೆ ಉಂಟು ಮಾಡಿದ ಪರಿಣಾಮಕ್ಕಿಂತಲೂ ಹೆಚ್ಚಾಗಿ 1000-2000 ವರ್ಷಗಳ ಬಳಿಕ ಬಂದ ಜೀವನಕ್ಕೆ ಬೆಳಕನ್ನು ಕೊಡಲು ಸಾಧ್ಯವಾದೀತು ಅಲ್ವಾ? ಆದ್ದರಿಂದಲೇ ಒಬ್ಬ ಬುದ್ಧನೋ ಇನ್ನಾವ ಋಷಿಯೋ ಆಡಿದ ಮಾತು, ಹೇಳಿದಂಥ ಮಾತು ಸುತ್ತಲಿನ ಸಮಕಾಲೀನ ಜೀವನಕ್ಕೆ, ಸುತ್ತಲಿನ ಸಮಕಾಲೀನ ಬದುಕಿಗೆ ಅಥವಾ ಜೀವನಕ್ಕೆ ಉಂಟು ಮಾಡಿದ ಪರಿಣಾಮಕ್ಕಿಂತಲೂ ಹೆಚ್ಚಾಗಿ 1000-2000 ವರ್ಷಗಳ ಬಳಿಕ ಬಂದ ಜೀವನಕ್ಕೆ ಬೆಳಕನ್ನು ಕೊಡಲು ಸಾಧ್ಯವಾದೀತು. ಪ್ರಸ್ತುತದಲ್ಲಿ ಆ ತತ್ವಗಳು ಸಿದ್ಧಾಂತಗಳು ಬೆಳಕನ್ನು ಕೊಡಲಿಲ್ಲ ಅಂತಂದ್ರು ಮುಂದುವರೆದಾಗ ಯಾವತ್ತೂ ಅದು ಬೆಳಕನ್ನ ಪಡಿಬಹುದು, ಬೆಳಕನ್ನ ಕೊಡಬಹುದು ಅನ್ನುವಂಥ ವಿಚಾರವನ್ನು ಹೇಳೋದಿದೆಯಲ್ಲ, ಗ್ರಹಿಸ್ಕೊಳ್ಳೋದಿದೆಯಲ್ಲ, ತುಂಬಾ ಅಚ್ಚರಿಯನ್ನು ಮೂಡಿಸುತ್ತೆ. ಆದರೆ ಆ ಬುದ್ಧನ ನಡೆ ನುಡಿ ಕೃತಿಗಳ ವರ್ಚಸ್ಸು ಇಂದಿನವರ ಎಟಕೆಗೆ ಸಿಗಲು ನಮಗೂ ಅವನಿಗೂ ನಡುವೆ ಸಾಗಿದ 2000 ವರ್ಷಗಳಲ್ಲಿ ಬದುಕಿದ ಜನಜೀವನವೇ ಕಾರಣ. ಜನಜೀವನದ ಪ್ರವಾಹದಿಂದಾಗಿ ಅಂದಿನ ಬುದ್ಧ ಇಂದಿನ ತನಕವೂ ಬದುಕಿರುವಂತೆ ಆಯಿತು. ಜನಜೀವನದಿಂದ ಇದೇನು ಬುದ್ಧ ಅನುಸರಿಸಿದ ತತ್ವ ಸಿದ್ಧಾಂತಗಳು ಜನಜೀವನದಲ್ಲಿ ಹಾಸುವಕ್ಕಾಗಿದ್ದಾಗ ನೋಡಿ, ಅಂದಿನ ಬುದ್ಧ ಇಂದಿನ ತನಕವೂ ಬದುಕಿರುವಂತೆ ಆಯಿತು ಅಂತ ಹೇಳ್ಬಿಟ್ಟು ಮಾತಾಡ್ತಾ ಇರೋದು. ಇದು ಜನಜೀವನದ ಒಳಗಡೆ ಇರುವಂತ ಮೂಲಭೂತವಾದಂತ ಕಾರಣಕ್ಕೆ ಇದು ಸಜ್ಜಾಗುವಂತ ರೀತಿ ಅಂತ ಹೇಳ್ತಾ ಇರೋದು. ಸಮಷ್ಟಿ ರೂಪ ಏನು? ಜೀವನವನ್ನು ಹೀಗೆ ಸಮಷ್ಟಿಯಿಂದ ನಾವು ನೋಡಬೇಕೇ ವಿನಃ ವ್ಯಕ್ತಿಗಳನ್ನು ಬೇರೆ ಬೇರೆಯಾಗಿ ಎಣಿಸಿ ತಿಳಿಯುವುದು ತಪ್ಪು. ಜೀವನವನ್ನು ಒಟ್ಟು ಜನರು ಬದುಕ್ತಾ ಇರುವಂತಹ ರೀತಿಯಿಂದ ಗಮನಿಸಬೇಕೇ ಹೊರತು ಏನೋ ವ್ಯಕ್ತಿಗಳನ್ನು ಬೇರೆ ಬೇರೆಯಾಗಿ ನೋಡೋದಿದೆಯಲ್ಲ, ಅದು ತಪ್ಪು. ಆಗ ಸಾವು ಎಂಬುದು ಅರ್ಥವಿಲ್ಲದ ಒಂದು ಮಾತೆನಿಸೀತು. ವ್ಯಕ್ತಿ ಎಂಬುದು ಜೀವನದ ಶಕ್ತಿಯು ಮಳೆತು ಬೆಳೆದು ವಿಸ್ತರಿಸಲು ಅನುಕೂಲವಾದ ಒಂದು ಘಟಕ. ವ್ಯಕ್ತಿ ಎಂಬುದು ಜೀವನದ ಶಕ್ತಿಯು ಮಳೆತು ಬೆಳೆದು ವಿಸ್ತರಿಸಲು ಅನುಕೂಲವಾದ ಒಂದು ಘಟಕ. ವ್ಯಕ್ತಿಯ ಶರೀರದಲ್ಲಿ ಈ ಉದ್ದೇಶಗಳನ್ನು ನೆರವೇರಿಸಿ ಸಾಗಿಸುವ ಚೇತನ ಇರುವಷ್ಟು ಕಾಲ ಅದು ಬದುಕುವುದು ಅವಶ್ಯ. ತನ್ನಿಂದಾಗುವ ಕೆಲಸ ಮಾಡಿ ಮುಗಿದರೆ ಆ ಶರೀರದ ಕೆಲಸವಾಯಿತು. ಒಂದು ಶರೀರ ಮಾಡಬೇಕಾಗಿರುವಂಥ ಕೆಲಸಗಳನ್ನು ಮಾಡಿದ ತರುವಾಯ ಆ ಶರೀರದ ಕೆಲಸ ಆಯಿತು ಅನ್ನುವಂಥ ಅರ್ಥ. ಅಷ್ಟರೊಳಗೇನೆ ವ್ಯಕ್ತಿಯ ಅನೇಕ ತೆರನ ಶಕ್ತಿಗಳು ಸುತ್ತಲಿನ ಅನೇಕ ಜೀವಿಗಳಲ್ಲಿ ಮೂಡಿ
ಮುಂದುವರಿಯುವುದರಿಂದ ಆ ವ್ಯಕ್ತಿತ್ವಕ್ಕೆ ಕೊನೆ ಬಂದರೂ ಜೀವನಕ್ಕೆ ಕೊನೆ ಇಲ್ಲ. ಇಂಥ ವಿಶೇಷ ಅಲ್ವೇನ್ರಿ? ತಾನು ಮಾಡಬೇಕಾಗಿರುವಂತ ಕೆಲಸಗಳನ್ನೆಲ್ಲ ಮಾಡಿ ಮುಗಿಸಿದ ಮೇಲೆ ಆ ಅಷ್ಟರೊಳಗೇನೆ ವ್ಯಕ್ತಿಯ ಅನೇಕ ತೆರನ ಶಕ್ತಿಗಳು ಸುತ್ತಲಿನ ಅನೇಕ ಜೀವಿಗಳಲ್ಲಿ ಪಸರಿಸಿರೋದ್ರಿಂದ ಆ ವ್ಯಕ್ತಿಗೆ ಸಾವು ಅನ್ನುವಂಥದ್ದು ಬಂದಿರೋದಿಲ್ಲ. ಅದರ ಮೂಲಕ ಸಮಷ್ಟಿ ರೂಪಕ್ಕೆ ಅವನ ಶಕ್ತಿಗಳು ರವಾನೆಯಾಗಿರ್ತವೆ, ಅಲ್ಲಿರ್ತವೆ ಅಂತ ಹೇಳ್ತಾ ಇರೋದು. ಮುಂದಕ್ಕೆ ನೋಡೋಣ. ಸಾವು ವಿಶ್ರಾಂತಿ. ನಾವು ನಮ್ಮ ಎಡುಕಿಗೆ ಸಿಗುವ ಜೀವನವನ್ನು ತಿಳಿಯಲು ಪ್ರಯತ್ನಿಸಿದರೆ ಸಾಕು. ನಾವು ನಮ್ಮಲ್ಲಿ ಚೇತನ ತುಂಬಿರುವಷ್ಟು ದಿನ ಸುತ್ತಲಿನ ಬದುಕಿಗೆ ಆದಷ್ಟು ಕಡಿಮೆ ಹಾನಿ ಮಾಡಿ ಜೀವನದ ಆದಷ್ಟು ಪೂರ್ಣ ಲಾಭವನ್ನು ಹೊಂದಿ ನಮ್ಮಸ್ಸು ಕೃತಿಗಳು ಎಷ್ಟು ಹಿಗ್ಗಿ ವಿಸ್ತರಿಸಬಹುದೋ, ನಮ್ಮ ಮನಸ್ಸು ಮತ್ತೆ ಕೃತಿಗಳು ಅಂದ್ರೆ ಕೆಲಸಗಳು ಅಂತ ಅರ್ಥ. ಕೃತಿಗಳು ಅಂದ್ರೆ ಪುಸ್ತಕಗಳು ಅಂತ ಅರ್ಥ ಅಲ್ಲ. ಇಲ್ಲಿ ನಮ್ಮಸ್ಸು ಅಂದ್ರೆ ಮನಸ್ಸು ಅಂತ. ನಮ್ಮ ಮನಸ್ಸು ಮತ್ತೆ ಕೃತಿಗಳು ಅಂದ್ರೆ ಕೆಲಸಗಳು ಅಂತ ಅರ್ಥ. ಕೃತಿಗಳು ಅಂದ್ರೆ ಗ್ರಂಥಗಳು, ಪುಸ್ತಕಗಳು, ಬುಕ್ಸು ಅಂತಲ್ಲ ಅರ್ಥ. ಎಷ್ಟು ಹಿಗ್ಗಿ ವಿಸ್ತರಿಸಬಹುದೋ ಅಷ್ಟಕ್ಕೆ ಸಮನಾಗಿ ಬೆಳೆದರಾಯಿತು. ಮುಂದೆ ಶರೀರ ಕಳಚುವುದೆಂಬ ಭೀತಿ ಏತಕ್ಕೆ? ಅದರಿಂದ ಮತ್ತೂ ಹೆಚ್ಚಿನ ಕೆಲಸವಾಗುವುದಿಲ್ಲವೆಂದೇ ಅದು ಕಳಚುತ್ತದೆ. ಶರೀರ ಹೊರಟೋಗ್ತಾ ಇದೆ ಅಂತಂದ್ರೆ, ಸಾವು ನಮಗೆ ಸಂಭವಿಸ್ತಾ ಇದೆ ಅಂತಂದ್ರೆ, ಇನ್ನ ಈ ದೇಹದಿಂದಾಗಲಿ ಆ ಮನಸ್ಸಿನಿಂದಾಗಲಿ ಮುಂದಕ್ಕೆ ಕೆಲಸ ಸಾಧ್ಯವಾಗುವುದಿಲ್ಲ ಅನ್ನುವಂಥದ್ದು ಅಷ್ಟೇ ಅರ್ಥ. ಅದಕ್ಕೆ ಇನ್ನೇನು ಇಲ್ಲ. ಇದುವರೆಗೂ ಏನು ಮಾಡಿದೆಯೋ ಅದೇ ಅದರ ಲಾಭ ಅಂತ. ದುಡಿದ ಜೀವನಕ್ಕೆ ಸಾವು ವಿಶ್ರಾಂತಿ, ಬಹುಮಾನ. ಹಿಂಗ್ ಗ್ರಹಿಸ್ಕೊಂಡ್ಬಿಟ್ರೆ ಸಾವು ಬಂದಾಗ ಯಾರು ದುಃಖ ಪಡುವುದಿಲ್ಲ. ದುಡಿದ ಜೀವನಕ್ಕೆ ಸಾವು ವಿಶ್ರಾಂತಿ ಮತ್ತು ಬಹುಮಾನ. ದುಡಿದ ಜೀವನಕ್ಕೆ ಸಾವು ಅನ್ನುವಂಥದ್ದು ವಿಶ್ರಾಂತಿಯನ್ನು ದೊರಕಿಸ್ಕೊಡುತ್ತೆ. ಅದು ಒಂದು ಬಹುಮಾನ ಅಂತ ಹೇಳ್ತಾರೆ. ಬೇರೆ ಆತ್ಮವಿಲ್ಲ ವ್ಯಕ್ತಿಗೆ, ಬೇರೆಯೇ ಆದ ಆತ್ಮವಿಲ್ಲ ಆ ಆತ್ಮಕ್ಕೆ ಬೇರೆಯೇ ಆದ ಜನ್ಮವಿಲ್ಲ ಎಂಬುದನ್ನು ನಾವು ತಿಳಿಯಬೇಕು. ಎಲ್ಲಾ ಜೀವಿಗಳ ಜೀವನವೂ ಅಷ್ಟು ಅನ್ಯೋನ್ಯ ಬೆರೆತದ್ದು. ಎಲ್ಲ ಕಾಲದ ಬದುಗಳು ಅಷ್ಟು ಅನ್ಯೋನ್ಯವಾದ ಅವಿರತವಾದ ಒಂದು ಪ್ರವಾಹ. ಅದು ಬಹಳ ಮುಖ್ಯವಾಗಿರೋದು. ಹರಿಯುವ ನದಿಯೊಂದರಲ್ಲಿ ಬಿಂದಿಗೆಯೊಂದನ್ನು ಮುಳುಗಿಸಿ ಆ ಪಾತ್ರೆಯೊಳಗಿನ ನೀರು ಬೇರೆಯೇ ಎಂದು ಭ್ರಮಿಸುವಷ್ಟು ಸಾಮ್ಯವಿದೆ. ಎಷ್ಟು ಚೆನ್ನಾಗಿದೆ. ಇದು ಒಂದು ನದಿಯೊಂದರೊಳಗಡೆ ಬಿಂದಿಗೆಯೊಂದನ್ನು ಮುಳುಗಿಸಿ ಆ ಪಾತ್ರೆಯೊಳಗಿನ ನೀರು ಬೇರೆಯೇ ಎಂದು ಭ್ರಮಿಸುವಷ್ಟು ಸಾಮ್ಯವಿದೆ. ಬೇರೆ ಅಂತ ಅನ್ಕೊಳಕ್ಕಾಗತ್ತ ಅದೇ ನೀರು. ಆದರೆ ಆ ಪಾತ್ರೆಯನ್ನು ಒಮ್ಮೆ ಹೊರಕ್ಕೆ ತೆಗೆದು ತಿರುಗಿ ಅದೇ ತಾವಿನಲ್ಲಿ ಸುರಿದರೆ ಹಿಂದಿನ ಮತ್ತು ಈಗಿನ ನೀರುಗಳೆರಡು ಒಂದೇ ಏನು? ನೀರಿನಲ್ಲಿ ಮಕ್ಕಳು ಹಿಂಗೆ ಇಟ್ಕೊಂಡು ಸ್ವಲ್ಪ ಹೊತ್ತಾದ್ಮೇಲೆ ಹಿಂಗೆ ಉಯ್ದರೆ ಆ ನೀರಿನ ಯಾವ ನೀರಿನ ಜೊತೆಗೆ ಎತ್ಕೊಂಡ್ರು ಆ ನೀರಿನ ಒಳಗಡೆ ನಾವು ಉಯ್ತಾ ಇರಲ್ಲ, ಅದು ಆಗ್ಲೇ ಸಾಗಿಬಿಟ್ಟಿರುತ್ತೆ. ಅದು ಬಹಳ ಮುಖ್ಯ. ಮೊದಲಿನ ಪಾತ್ರೆಯೊಳಗಣ ನೀರು ಪಾತ್ರೆಯನ್ನು ಹೊರತೆಗೆದ ಕ್ಷಣಕ್ಕೆ ಪ್ರವಾಹದ ಪಾಲಾಗಿ ಅದು ನೂರಾರು ಜಲಕಣಗಳ ಅಂಶವಾಗಿ ಸೇರಿ ಹೋಯಿತು. ಅದು ನೆನಪಾಗಿರ್ಬೇಕು. ಇನ್ನೊಮ್ಮೆ ನಾವು ಪಾತ್ರೆ ಮುಳುಗಿಸಿದಾಗ ಬರುವ ನೀರಿನ ಕಣಗಳೇ ಬೇರೆ ಹೊರತು ಮೊದಲು ಮಗದ ನೀರಿನ ಕಣಗಳೇ ಅಲ್ಲ ಅನ್ನುವಂಥದ್ದು ನಮಗೆ ಗೊತ್ತಾಗಬೇಕಾಗಿರುವಂತ ವಾಸ್ತವ ಸತ್ಯ. ವ್ಯಕ್ತಿ ಬೆಳೆಯಬೇಕು. ಜೀವನದ ಸೊಗಸುಗಳನ್ನು ಅನುಭವಿಸಬೇಕು. ವ್ಯಕ್ತಿ ಬೆಳಿಬೇಕು, ಅದ್ರ ಜೊತೆಗೆ ಜೀವನದ ಸೊಗಸುಗಳನ್ನ ಅನುಭವಿಸಬೇಕು ಕೂಡ ಅಲ್ವಾ? ಜೀವನದ ಸೊಗಸುಗಳನ್ನ ಅನುಭವಿಸಲಿಲ್ಲವೆಂದರೆ ವ್ಯಕ್ತಿ ಬೆಳೆದ ಹಾಗೆ ಆಗೋಗುತ್ತಾ? ಕೊರಡು ಬೆಳೆದಾಗ ಆಗೋಗುತ್ತೆ. ಅದರಿಂದ ಕಲಿಯುವ ಪಾಠಗಳನ್ನು ಕಲಿತುಕೊಳ್ಳಬೇಕು. ಈ ಬದುಕಿನಿಂದ ವ್ಯಕ್ತಿ ಕಲಿಬೇಕಾಗಿರುವಂತ ಪಾಠಗಳನ್ನ ಕಲಿಬೇಕು. ಬದುಕು ಕಲಿಸುವಷ್ಟು ರಮ್ಯವಾದ ಪಾಠಗಳು ಯಾರೂ ಕಲಿಸುವುದಕ್ಕೆ ಸಾಧ್ಯವಿಲ್ಲ ಎಂದೊಡನೆ ಕಲಿತುಕೊಳ್ಬೇಕೆಂದೊಡನೆ ಸಾಲ ಮಾಡಿಯಾದರೂ ತುಪ್ಪವನ್ನು ತಿನ್ನು ಎನ್ನುವ ಚಾರ್ವಾಕ ಮತ ಸ್ಥಾಪನೆಯಾಗುವುದಿಲ್ಲ. ಚಾರ್ವಾಕ ಮತ ಅಂತಂದ್ರೆ ದೇವರನ್ನು ನಂಬದವರ ಮತ ಅಂತ. ಸಾಲ ಪಡೆಯುವ ಚಾರ್ವಾಕನ್ಗೆ ಸಾಲ ಕೊಟ್ಟ ಸಾಲಿಗನ ಸುಖ ದುಃಖಗಳಿಲ್ಲ ಅಲ್ವೇನ್ರಿ? ಸಾಲ ಪಡ್ಕೊಂಡವನಿಗೂ ಸಾಲ ಕೊಟ್ಟವನಿಗೂ ವ್ಯತ್ಯಾಸ ಇರುತ್ತೆ. ಸಾಲ ಕೊಟ್ಟವನ ಸುಖ ದುಃಖಗಳು ಇವನ್ಗೆಲ್ ಗೊತ್ತಿರುತ್ತೆ. ಆತನು ಬದುಕೆಂಬ ಸಿದ್ಧಾಂತವಿಲ್ಲ ನೋಡಿ. ಆದರೆ ಯಾವಾತ ಒಟ್ಟು ಜೀವನದ ಅಂಶವಾಗಿಯೇ ತಾನಿದ್ದೇನೆ, ತನ್ನ ಯಾವತ್ತೂ ಸುಖ ಯಾವತ್ತೂ ದುಃಖಗಳು ಒಟ್ಟು ಬದುಕಿನಿಂದ ಬಂದವು,
ಒಟ್ಟು ಬದುಕಿನಲ್ಲಿ ಸೇರಿ ಹೋಗುವು ಎಂದು ತಿಳಿಯುವಷ್ಟು ಕಾಲ ಆ ತೆರನ ವರ್ತನೆಗೆ ಅವಕಾಶವಿಲ್ಲ. ಆ ರೀತಿಯ ವರ್ತನೆಗೆ ಅವಕಾಶವಿಲ್ಲ ಅಂತ ಹೇಳ್ತಾ ಇರೋದು. ಹಿಂದಿಗಿಂತ ಮುಂದು ಹಿರಿದು, ಇವತ್ತಿಗಿಂತ ನಾಳೆ ದೊಡ್ಡದು ಅಂತ ಹೇಳ್ತಾ ಇರೋದು. ಅಥವಾ ಹಿಂದೆ ನಡೆದಿದ್ಕಿಂತ ನಾಳೆ ಮುಂದೆ ಹಿರಿದು ಅಂತ. ವ್ಯಕ್ತಿ ತಾನೇ ತೀರ ಮುಖ್ಯನೆಂದು ತಿಳಿಯುವ ಕಾರಣವೂ ಇಲ್ಲ. ಪ್ರಪಂಚವೇ ಮರಳು ಎಂದು ಆತ ತಿಳಿಯಬೇಕಾಗಿಯೂ ಇಲ್ಲ. ಒಬ್ಬ ಬುದ್ಧನೋ, ಯೇಸುವೋ, ಎಡಿಸನೋ ಇವರೆಲ್ಲರೂ ಬದುಕಿಗೆ ಕಳೆಯನ್ನು ಕೊಟ್ಟವರೇ. ಬುದ್ಧ ಆಗಿರಲಿ, ಗಾಂಧಿ ಆಗಿರಲಿ, ಯೇಸು ಆಗಿರಲಿ, ಎಡಿಸನ್ ಆಗಿರಲಿ, ಇವರೆಲ್ಲರೂ ಕೂಡ ನಮ್ಮ ಬದುಕಿಗೆ ಸೌಂದರ್ಯವನ್ನ ಕೊಟ್ಟವರೇ ಅಲ್ವಾ, ಕಳೆಯನ್ನ ಕೊಟ್ಟವರೇ. ಆದರೆ ತಮ್ಮಿಂದಲೇ ಈ ವಿಶ್ವ ಬೆಳೆದಿದೆ ಎಂದು ಹೇಳುವ ಹೆಮ್ಮೆಯ ಹಕ್ಕು ಯಾರಿಗೂ ಇಲ್ಲ. ಬುದ್ಧನಾಗಿರ್ಲಿ, ಗಾಂಧೀಜಿ ಆಗಿರ್ಲಿ, ಯೇಸು ಆಗಿರ್ಲಿ, ಈ ಬದುಕು ಇಷ್ಟು ದೊಡ್ಡದಾಗಿದೆ ಅಂದ್ರೆ, ಈ ಪ್ರಪಂಚ ಇಷ್ಟು ಚೆನ್ನಾಗಿ ಬೆಳೆದಿದೆ ನನ್ನಿಂದಲೇ ಅಂತ ಹೇಳುವ ಹಕ್ಕು ಯಾರಿಗೂ ಇಲ್ಲ ಅಂತೇಳಿ ಮಾತಾಡ್ತಾ ಇರೋದು. ಜೀವನ ಪ್ರವಾಹದಲ್ಲಿ ಅವಶ್ಯಕವೂ ಅನುಕೂಲವೂ ಆದ ಪರಿಸ್ಥಿತಿಗಳ ಫಲವೇ ಇಂಥ ವ್ಯಕ್ತಿಗಳು. ಅವಶ್ಯವೂ ಅಧಿಕೃತ ಏನೋ ಅನುಕೂಲವೂ ನೋಡಿ ಆದಂಥ ಪರಿಸ್ಥಿತಿಗಳ ಫಲವೇ ಇಂಥ ವ್ಯಕ್ತಿಗಳು ಉದ್ಭವ ಆಗೋದು ಅಂತ ಹೇಳ್ತಾ ಇರೋದು. ಸ್ವತಂತ್ರವಾಗಿ ಅವರೇ ಅವರ ಸರ್ವಸ್ವದ ನಿರ್ಮಾಣದ ಕರ್ತರಲ್ಲ. ಜೀವನದ ಶಕ್ತಿ ಅಷ್ಟು ಅಪಾರವಾಗಿದೆ ಅನ್ನುವಂಥದ್ದನ್ನು ನಾವು ಗ್ರಹಿಸಿಕೊಳ್ಳಬೇಕು. ಅದು ಅನಂತ ಆನೆಗಳನ್ನು ತಡೆದುಕೊಂಡು ಇಲ್ಲಿಯ ತನಕ ಹರಿದು ಬಂದಿದೆ. ಪ್ಲಿಯೋಸಿನ್ ಮೊದಲಾದ ಯುಗಗಳು ಇದ್ವು ನೋಡಿ. ಆಧುನಿಕ ಕಾಲದ ಟರ್ಮಿನಾಲಜಿಯಲ್ಲಿ ಪ್ಲಿಯೋಸಿನ್ ಮೊದಲಾದ ಯುಗಗಳಲ್ಲಿ ಡಿನೋಸರಸ್, ಬ್ರೋಂಟೋಸರಸ್ ಮೊದಲಾದ ಹೆಜ್ಜೀವಗಳು ಹುಟ್ಟಿ ನಮ್ಮಂತ ದೊಡ್ಡ ಜೀವಿಗಳು ಇನ್ಯಾರು ಎಂದು ಕೇಳಬಹುದಾದ ಒಂದು ಯುಗವಿತ್ತು. ಆ ಪ್ಲಿಯೋಸಿನ್ ಅನ್ನುವಂಥ ಯುಗದಲ್ಲಿ ಬ್ರೋಂಟೋಸರಸ್ ಮತ್ತು ಡಿನೋಸರಸ್ ಅನ್ನುವಂಥ ದೈತ್ಯ ಜೀವಿಗಳಿದ್ವಂತೆ. ಆ ಹೆಜ್ಜೀವಿಗಳು ಹುಟ್ಬಿಟ್ಟು ನಮಗಿಂತಲೂ ದೊಡ್ಡ ಜೀವಿಗಳು ಇನ್ಯಾವಿದ್ದಾವೆ ಅಂತ ಕೇಳಿಬಿಟ್ರೆ ನೋಡಿ ಆ ರೀತಿ ಕೇಳಬಹುದಾದ ಒಂದು ಯುಗವಿತ್ತು. ಆ ರೀತಿ ಕೇಳಬಹುದಾದಂಥ ಒಂದು ಯುಗ ಇತ್ತು. ನಾವು ನಂಬೋದಕ್ಕೂ ಅಸಾಧ್ಯ ಅದನ್ನ. ಅವು ಇನ್ನೆಂಗಿದ್ದು ಅಂತಂದ್ರೆ, ಇಂದಿನ ಯುಗದ ಆನೆಗಳು ಈ ಜೀವಿಗಳ ಮೊಣಗಂಟಿನಷ್ಟು ಮಾತ್ರ ಒಂದು ಆನೆ. ಅದು ಯಾವುದಕ್ಕೆ? ಆ ಡಿನೋಸರಸ್ಗೆ ಮತ್ತು ಬ್ರೋಂಟೋಸರಸ್ ಅನ್ನುವಂಥ ಪ್ರಾಣಿಗಳಿಗೆ. ಆ ಪ್ರಾಣಿಗಳ ಮೊಣಗಂಟಿನಷ್ಟೇ ದಪ್ಪ. ಈಗಿನ ಆನೆಗಳು ದೈತ್ಯ ಆನೆಗಳು. ಇಂದಿನ ಯುಗದ ಆನೆಗಳು ಈ ಜೀವಿಗಳ ಮೊಣಗಂಟಿನಷ್ಟು ಎತ್ತರವಾಗಿರಲಿಲ್ಲ. ಈಗಿನ ಈ ಆನೆಗಳು ಆಯ್ತಾ, ಆ ಥರ ಇಂದಿನ ಯುಗದ ಆನೆಗಳು ಈ ಜೀವಿಗಳ ಮೊಣಗಂಟಿನಷ್ಟು ಎತ್ತರವಾಗಿರಲಿಲ್ಲ. ಇವತ್ತಿನ ಆನೆಯಲ್ಲಿ ವಿಕಸಿತವಾದ ಬುದ್ಧಿಶಕ್ತಿ ಅದರದೇ ಹಿರಿಯನಾದ ಹೆಗ್ಗೌಳಿಗೂ ಇದ್ದಿರಲಿಲ್ಲ. ಹರಿಯುತ್ತಿರುವ ನದಿಯ ಮುಂದು ಇಂದಿಗಿಂತಲೂ ದೊಡ್ಡದು. ಹರಿಯುತ್ತಿರುವ ಇಂದಿಗಿಂತಲೂ ದೊಡ್ಡದು. ಜೀವನ ಪ್ರವಾಹವು ಹಾಗೇನೆ. ಅಲ್ಲಿ ನಾಳಿನ ಬದುಕು ನಿನ್ನೆಗಿಂತ ದೊಡ್ಡದೆಂಬುದೇ ಸತ್ಯ. ನಾಡಿದ್ದಿನ ಪಾಲಿಗೆ ನಾಳೆಯೂ ಸಣ್ಣದಾಗಬಹುದು. ಹೀಗಿರುವಲ್ಲಿ ವ್ಯಕ್ತಿ ತಾನು ಬಲು ದೊಡ್ಡವನೆಂದು ತಿಳಿಯಬೇಕಿಲ್ಲ. ಈ ಒಂದು ಸತ್ಯವನ್ನ ಅರ್ಥ ಮಾಡ್ಕೊಂಡಾಗ ವ್ಯಕ್ತಿ ತಾನು ದೊಡ್ಡವನು ಅಂತ ಅಂದ್ಬಿಟ್ಟು ತಿಳಿಯಬೇಕಿಲ್ಲ ಅನ್ನುವಂಥ ಸತ್ಯವನ್ನು ಅರ್ಥ ಮಾಡ್ಕೊಳ್ಬೇಕು. ನೋಡಿ, ಒಟ್ಟು ಜೀವನ ವಿಸ್ತರಿಸುತ್ತಿರುವುದರ ಫಲವಾಗಿಯೇ ಅನೇಕ ದೊಡ್ಡ ವ್ಯಕ್ತಿಗಳು ಹುಟ್ಟುತ್ತಾರೆ ಅಲ್ವಾ. ಒಟ್ಟು ಜೀವನ ವಿಸ್ತರಿಸುತ್ತಿರುವುದರ ಫಲವಾಗಿಯೇ ಅನೇಕ ದೊಡ್ಡ ವ್ಯಕ್ತಿಗಳು ಹುಟ್ಟುತ್ತಾರೆ. ಜೀವ ಸಮುದಾಯದಲ್ಲಿ ಎಷ್ಟೋ ಜೀವಿಗಳು ಹೆಚ್ಚಿನ ಉಪಯೋಗಕ್ಕೆ ಬಾರದೆ ಸಾಯುತ್ತವೆ. ಇನ್ನೆಷ್ಟೋ ಜೀವಿಗಳು ಹೊರುವ ಆಳಿನಂತೆ ಬರೀ ಜೀವನ ಶಕ್ತಿಯನ್ನಿಷ್ಟೇ ಉಳಿಸಿಕೊಂಡು ಸಾಯುತ್ತವೆ. ಆದರೂ ಆಗಾಗ ಕೆಲವೊಂದು ಅಪೂರ್ವ ವ್ಯಕ್ತಿಗಳು ಹುಟ್ಟಿ ತಮ್ಮ ಚೈತನ್ಯದಿಂದ ನೆರೆಹೊರೆಯ ಜೀವಕ್ಕೆ ಹುಮ್ಮಸ ಕೊಡುತ್ತಾರೆ. ಹೆರವರ ಬದುಕು ವಿಕಸಿಸುವುದಕ್ಕೆ ಕಾರಣರಾಗುತ್ತಾರೆ. ಇದು ಒಬ್ಬ ಮನುಷ್ಯನ ಸಾರ್ಥಕತೆಯನ್ನು ಸೂಚಿಸುವಂತಹ ವರ್ತನೆ ಅಲ್ವಾ. ಈ ರೀತಿಯಾಗಿ ಮನುಷ್ಯ ಜೀವನ ಇರಬೇಕಾದದ್ದು ಕೂಡ. ಅವರ ವಿಚಾರ ಸರಣಿಯ ಪರಿಣಾಮ ಒಟ್ಟು ಬದುಕಿಗೆ ದೊರೆಯುತ್ತದೆ. ಅದರಂತೆ ಒಟ್ಟು ಜೀವನಕ್ಕೆ ಹಾನಿಕಾರಕ ಶಕ್ತಿಗಳನ್ನು ಸಲ್ಲಿಸುವ ಚೆಂಗಿಸ್ ಖಾನರು ಅಂತ ಅಂದ್ಬಿಟ್ಟು ಆಗ ಹೊರಗಡೆಯಿಂದ ಬಂದು ದಾಳಿ ಮಾಡಿದ್ರು ಭಾರತಕ್ಕೆ. ಅವರು ಹಿಟ್ಲರರು ಇದ್ದೇ ಇರುತ್ತಾರೆ ನೋಡಿ. ಒಟ್ಟು ಜೀವನಕ್ಕೆ ಹಾನಿಕಾರಕ ಶಕ್ತಿಗಳನ್ನು ಸಲ್ಲಿಸುವ ಚೆಂಗಿಸ್ ಖಾನರು ಮತ್ತು ಹಿಟ್ಲರರು ಇದ್ದೇ ಇರ್ತಾರೆ.
ಹೇಗೆ ಬದುಕನ್ನ ಹುಮ್ಮಸ್ಸಿನಿಂದ ಹೊಸ ರೀತಿಯಲ್ಲಿ ಕಟ್ಟಿಕೊಳ್ಳೋದಕ್ಕೆ ಕಾರಣವಾಗುವಂತಹ ವ್ಯಕ್ತಿಗಳು ಇರ್ತಾರೋ, ಅದಕ್ಕಿಂತಲೂ ಭಿನ್ನವಾಗಿ ಬದುಕನ್ನ ವ್ಯತಿರಿಕ್ತವಾಗಿ ತೆಗೆದುಕೊಂಡು ಹೋಗುವಂತಹ ಜನರು ಇರ್ತಾರೆ. ಹೇಳ್ತಾ ಇರೋದು ಜಂಗೀಸ್ ಖಾನರು, ಹಿಟ್ಲರರು ಇದ್ದೇ ಇರ್ತಾರೆ. ಒಟ್ಟು ಜೀವನದ ಅನೇಕ ಬಗೆಯ ಕೊರತೆಗಳೇ ಪ್ರತಿಬಿಂಬಿಸಿ ಇಂಥ ವ್ಯಕ್ತಿಗಳ ನಿರ್ಮಾಣವಾಗುತ್ತದೆ. ಬುದ್ಧನಂಥ ವ್ಯಕ್ತಿಗಳು ಜೀವನ ರಥದ ಗಾಲಿಯನ್ನು 4 ಸುತ್ತು ಮುಂದೆ ಎಳೆದರೆ, ಜಂಗೀಸ್ ಖಾನರು 1-2 ಸುತ್ತುಗಳಷ್ಟು ಅದನ್ನು ಹಿಂದೆ ಸೆಳೆಯುತ್ತಾರೆ. ಮುಂದುವರಿಕೆಗೆ, ಬೆಳವಣಿಗೆಗೆ, ಪ್ರಗತಿಗೆ ಪ್ರತಿಗಾಮಿ ಧೋರಣೆಯನ್ನ ಇಟ್ಕೊಂಡಿರೋರು ಈತದವರು ಜಂಗೀಸ್ ಖಾನ್ ಮತ್ತು ಹಿಟ್ಲರ್ ಅಂತವರು ಅಂತ ಹೇಳ್ತಾರೆ. ಲಕ್ಷ ವರ್ಷಗಳ ಹಿಂದಿನ ಗವಿ ಮನುಷ್ಯ ಇಂದಿನ ಮನುಷ್ಯನಲ್ಲಿ ಫಲಗೊಂಡದ್ದನ್ನು ಕಾಣುವಾಗ ಜೀವನ ಪ್ರವಾಹ ಮುಂದುವರೆದಿದೆ ಎಂದು ಹೇಳಬೇಕು. ನೋಡ್ರಿ, ಲಕ್ಷ ವರ್ಷಗಳ ಹಿಂದಿನ ಗವಿ ಮನುಷ್ಯ ಇಂದಿನ ಮನುಷ್ಯನಲ್ಲಿ ಫಲಗೊಂಡದ್ದನ್ನು ಕಾಣುವಾಗ ಜೀವನ ಪ್ರವಾಹ ಮುಂದುವರೆದಿದೆ ಎಂದೇ ಹೇಳಬೇಕು. ಏನಿದರ ಅರ್ಥ ಗೊತ್ತಾಯ್ತಾ? ಲಕ್ಷ ವರ್ಷಗಳ ಹಿಂದಿನ ಮನುಷ್ಯ ಇಂದಿನ ಮನುಷ್ಯನಲ್ಲಿ ಫಲಗೊಂಡದ್ದನ್ನು, ಗವಿ ಮನುಷ್ಯ ಅಂದ್ರೆ ಯಾವ ತಿಳುವಳಿಕೆಯೂ ಇಲ್ಲದೆ ಪ್ರಾಣಿಯ ಹಾಗೆ ಬದುಕುವ ಮನುಷ್ಯನ ವ್ಯಕ್ತಿತ್ವ ಇಂದಿನ ಮನುಷ್ಯನಲ್ಲಿ ಕಂಡು ಪರಸ್ಪರ ಕೊಲ್ಲುವುದನ್ನೇ ಯಾರು ಆಶ್ರಯಿಸುತ್ತಾರೋ ಅವನು ಅಂದಿನ ಗವಿ ಮನುಷ್ಯನಿಗೆ ಸಮಾನನಾಗಿರ್ತಾನೆ ಅಂತ ಅಂದ್ಬಿಟ್ಟು. ಗವಿ ಮನುಷ್ಯನ ಕಾಲ ಹೊರಟೋಯ್ತು, ನಾವೀಗ ಆಧುನಿಕ ಮಾನವರು ಅಂತೆಲ್ಲ ಏನು ಬೀಗೋ ಅಗತ್ಯ ಇಲ್ಲ. ನಾವು ಆ ರೀತಿ ನಡೆದುಕೊಂಡರೆ ಗವಿ ಮನುಷ್ಯನ ತರನೇ ಆಗೋಗ್ತೀವಿ ಅಂತ ಹೇಳ್ತಾ ಇರೋದು. ಅನಂತ ಜೀವನದ ವರ್ತಮಾನ ದೃಶ್ಯ ತುಂಬಾ ಚೆನ್ನಾಗಿದೆ ಇದು. ಈ ಪ್ರವಾಹದ ಅಂಶವಾದ ವ್ಯಕ್ತಿ ಜೀವನವನ್ನು ನಾವು ಏನೆಂದು ಕರೆಯಬೇಕು? ಅದು ಬೇರೆಯೇ ಶರೀರದಲ್ಲಿ ಪ್ರಕಟವಾಗುತ್ತಿದೆಯಾದರೂ ಅದು ಸ್ವತಂತ್ರವಲ್ಲ. ಅದರಲ್ಲಿ ಸ್ವತಂತ್ರವೆನಿಸಿದ ಮನಸ್ಸು ಕಾಣಿಸಿದರೂ ಅದು ನಿರಂಕುಶ ಮನಸ್ಸು ಅಲ್ಲ. ಆ ಶರೀರದಲ್ಲಿ ವ್ಯಕ್ತವಾಗುವ ಗುಣ ಕ್ರಿಯೆಗಳನ್ನು ಅದೇ ಯುಗಕ್ಕೆ ಬಿಗಿಯುವ ಸ್ವಭಾವ, ಇನ್ಸ್ಟಿಂಕ್ಟ್, ವರ್ತನೆ, ಬಿಹೇವಿಯರ್ ಮಾತ್ರವೂ ಅದಲ್ಲ. ಇವುಗಳಿಂದ ವ್ಯಕ್ತಿ ಬದ್ಧನಾದರೂ ಅವುಗಳಿಂದಲೂ ಸುತ್ತಲಿನ ಪರಿಸ್ಥಿತಿಯಿಂದಲೂ ಸ್ವಂತ ಪ್ರೇರಣೆಯಿಂದಲೂ ಕಾಣಿಸುವ ಈ ಜೀವವನ್ನು ವ್ಯಕ್ತಿ ಎನ್ನಿರಿ, ಆತ್ಮ ಎನ್ನಿರಿ. ನೋಡಿ, ವ್ಯಕ್ತಿ ಎನ್ನಿರಿ, ಆತ್ಮ ಎನ್ನಿರಿ, ಇನ್ನಾವುದೇ ಹೆಸರಿನಿಂದ ಕರೀರಿ, ಅದು ಅನಂತ ಜೀವನದ ವರ್ತಮಾನ ಕಾಲದ ಒಂದು ಚೇತನಮಯ ಘಟಕವೆನ್ನಬೇಕಷ್ಟೇ. ನೀವು ಏನನ್ನಾದರೂ ಹೆಸರಿಟ್ಟು ಕರೀರಿ, ವ್ಯಕ್ತಿ ಅಂತನಾದ್ರೂ ಕರೀರಿ ಅಥವಾ ಆತ್ಮ ಅಂತಲಾದ್ರೂ ಕರೀರಿ, ಇನ್ಯಾವುದೇ ಹೆಸರಿನಿಂದ ಕರೀರಿ, ಆಯ್ತಾ, ಅದು ಅನಂತ ಜೀವನದ ವರ್ತಮಾನ ಕಾಲದ ಒಂದು ಚೇತನಮಯ ಘಟಕವೆನ್ನಬೇಕಷ್ಟೇ. ಇದನ್ನ ಈ ರೀತಿಯ ಸತ್ಯಗಳನ್ನು ಒಪ್ಪಿಕೊಳ್ಳುವ ರೀತಿ ಇದೆಯಲ್ಲ, ಅದು ತಿಳುವಳಿಕೆಯಿಂದ ಸಾಧಾರವಾಗುತ್ತದೆ. ಆ ತಿಳುವಳಿಕೆಯನ್ನು ಧಿಕ್ಕರಿಸುವಂತ ಮನೋಭಾವವನ್ನು ನಾವು ಕಳೆದುಕೊಳ್ಳಬೇಕು ಅನ್ನುವಂಥದ್ದು ಇದೆಯಲ್ಲ, ಅದು ಈ ಒಟ್ಟು ಲೇಖನದ ಆಶಯ. ಅದನ್ನೇ ಶಿವರಾಮ ಕಾರಂತರು ಈ ಲೇಖನದ ಮೂಲಕ ನಮ್ಮನ್ನು ಒತ್ತಾಯಿಸ್ತಾ ಇರೋದು. ಪ್ರಿಯ ವಿದ್ಯಾರ್ಥಿಗಳ, ಇಲ್ಲಿಗೆ ಈ ಲೇಖನ ಭಾಗ ಮುಕ್ತಾಯ ಆಗತ್ತೆ. ಈ ಲೇಖನದಿಂದ ನಿಮ್ಮ ಬುದ್ಧಿವಂತಿಕೆ ಅರಳಿದ್ರೆ, ನಿಮ್ಮ ಮಾನವೀಯತೆ ಅನ್ನುವಂಥದ್ದು ಅರಳಿದ್ರೆ, ವೈಜ್ಞಾನಿಕ ದೃಷ್ಟಿಕೋನ ಅನ್ನುವಂಥದ್ದು ಬೆಳೆದಿದ್ರೆ, ಈ ಲೇಖನವನ್ನು ನಾನು ನಿಮ್ಮ ಜೊತೆಗೆ ಚರ್ಚೆ ಮಾಡಿದ್ದಕ್ಕೆ ಸಾರ್ಥಕ ಆಯಿತು ಅಂತ ನಾನು ಭಾವಿಸ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಮತ್ತೆ ಸಿಗೋಣ. ನಮಸ್ಕಾರ.